ಏನಾದ್ರೂ ಒಂದ್ ಮಾಡ್ತಾ ಇದ್ವಿ. ನಮ್ಮನ್ನ ಯಾರಾದ್ರೂ ಇಗ್ನೋರ್ ಮಾಡಿದ್ರೆ ಮಾತ್ರ ಯೋಚನೆ ಮಾಡಬೇಕು. ಹೌದು, ನಮ್ಮನ್ನ ಪರಿಗಣಿಸ್ತಿದ್ದಾರೆ ಪಾಸಿಟಿವ್ ನೆಗೆಟಿವ್ ಅಂದಾಗ ಅದು ಯಾವಾಗ್ಲೂ. ನಾನು ಇಷ್ಟು ವರ್ಷದ ನನ್ನ ಮಾಧ್ಯಮ ಪಯಣದಲ್ಲಿ ನಾನು ಯಾವಾಗ್ಲೂ ಮಾಡಿಲ್ಲ ಇದನ್ನ, ಈ ರ್ಯಾಪಿಡ್ ಫೈರ್ ಅಂತ ಫಸ್ಟ್ ಟೈಮ್ ಎವರ್ ನನ್ನ ಹತ್ರ ನೋಟ್ ಪ್ಯಾಡ್ ಇಟ್ಕೊಂಡು ನಾನು ಒಂದಷ್ಟು ಪಾಯಿಂಟ್ ಮಾಡ್ಕೊಂಡಿದ್ದೀನಿ. ನಮಗೂ ಇದೊಂಥರ ಟಾಸ್ಕ್, ಪಟ್ಟ ಗೆಳತಿಯರು ಕೂತಿರೋದ್ರಿಂದ ಸೊ ಇವತ್ತು ಕೇಳ್ಬೇಕು ಇಬ್ರು ನಡುವೆ ಈ ಗ್ಯಾಪ್ ಅಲ್ಲಿ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ. ಸುಮ್ಮನೆ ಕ್ವಿಕ್ ಆಗಿ ಲೆಟ್ಸ್ ಗೋ ಆಯ್ತಾ. ನಿಮ್ಮಿಬ್ಬರ ಸ್ನೇಹದಲ್ಲಿ ಹೆಚ್ಚು ಮಾತಾಡೋರು ಯಾರು? ಅಶ್ವಿನಿ ಅವರೇ ಕನ್ಫರ್ಮ್? 100% ಅಶ್ವಿನಿ ಹೆಚ್ಚು ಮಾತಾಡೋರು. ಓಕೆ, ನಿಮ್ಮಿಬ್ಬರಲ್ಲಿ ಸೀಕ್ರೆಟ್ ಗಳನ್ನ ಯಾರು ಮುಚ್ಚಿಡೋರು ಈಗ್ಲೂ? ನಾವಿಬ್ರು ಸ್ವಲ್ಪ ಅವ್ರು ಮುಚ್ಚಿಡ್ತಾರೆ, ಕೆಲವು ಹೇಳಲಿಲ್ಲ ಅದಕ್ಕೆ, ಕೆಲವೊಂದು ಇನ್ನ ಕೋಡ್ ವರ್ಡ್ ಅಲ್ಲೇ ಇದೆ ಅದು. ಗುಡ್. ಓಕೆ, ನಿಮ್ಮಿಬ್ಬರಲ್ಲಿ ಏನಾರು ಆಗ್ಲಿ ಫಸ್ಟ್ ಕ್ಷಮೆ ಕೇಳೋರು ಯಾರು? ಇಬ್ರು ಕೇಳ್ತೀವಿ. ತಪ್ಪಿದ್ರೆ ನಮ್ಮಲ್ಲಿ ಖಂಡಿತ ಕ್ಷಮೆ ego ಕೇಳೋದು ಇಲ್ಲ. ಯಾರು ಇಲ್ಲ, ನಾನು ಇಬ್ರು ತಪ್ಪಿದ್ರೆ ಮಾತ್ರ ಅವಳು ಕೇಳಲಿ ಅಂತ. ಇಲ್ಲ, ಇಬ್ರು ಕೇಳ್ತೀವಿ. ನಮ್ಮಲ್ಲಿ ಆ ಈಗೋ ಏನೋ ಇಲ್ಲ. ತಪ್ಪಿದ್ರೆ ಇದ್ರೆ ಖಂಡಿತ ಹೌದು. ಕ್ಷಮೆ ಕೇಳಕ್ ಹಿಂಜರಿಯಲ್ಲ. ಓಕೆ, ನಿಮ್ಮಿಬ್ಬರ ಜಗಳ ಆಗಿದೆ, ಫಸ್ಟ್ ಫೋನ್ ಮಾಡೋರು ಯಾರು ಒಬ್ರು ಇನ್ನೊಬ್ರಿಗೆ? ಆಗಿದೆ ಪರವಾಗಿಲ್ಲ ಅಂತ ಆಗಿದೆ ಅಂತ ಆಗಿದೆ ಅಂತನಾ? ಆಚೆ ಬಂದ್ಮೇಲೆ ನಾನೇ ಮಾಡ್ತೀನಿ. ನೀವೇ ಮಾಡ್ತೀವಿ. ನಾವು ಇಬ್ರು ಮಾಡ್ತೀವಿ. ಅವರು ಮಾಡ್ತಾರೆ. ನಿಮ್ಮಿಬ್ಬರಿಗೆ ತುಂಬಾ ಪೊಸೆಸಿವ್ ಯಾರು? ಇವರು ನಾನೇ ಸಿಕ್ಕಾಪಟ್ಟೆ ಪೊಸೆಸಿವ್. ನೀವು 3 ಫೋನ್ ಮಾಡ್ತೀರಾ, ಕಂಟಿನ್ಯೂಸ್ ಎಂಗೇಜ್ ಬರ್ತಿರುತ್ತೆ. ಅಶುಮಾ ಆಕ್ಚುಲಿ ಕ್ಲೋಸ್ ಫ್ರೆಂಡ್ ಫೋನ್ ಮಾಡಿದ್ರು ಅಂದ ತಕ್ಷಣ ಒಂದು ಸಲ ಅನ್ಸ್ಬಿಡುತ್ತಾ? ಹೌದು, ಪರವಾಗಿಲ್ಲ ಅಲ್ಲ ನನ್ನ ಕ್ವಶನ್ಸ್? ಕರೆಕ್ಟ್ ಆಗಿದೆ. ಇಬ್ರಲ್ಲಿ ಯಾರು ಹೆಚ್ಚು ಸೆಲ್ಫಿ ತಗೊಳ್ಳೋರು? ಅವರೇ, ಇವರೇ ಮೀಡಿಯಾದವರಲ್ಲ? ಹೌದು. ಓಕೆ, ಇಬ್ರಲ್ಲಿ ಯಾರು ಟೈಮ್ ತುಂಬಾ ಕೀಪ್ ಅಪ್ ಮಾಡೋರು, ಯಾರು ಲೇಟು? ನಾನೇ ಕರೆಕ್ಟ್ ಕರೆಕ್ಟ್ ಮಾಡ್ತೀವಿ. ಮಾಡ್ತೀನಿ. ಇವತ್ತೊಂದು 10 ನಿಮಿಷ ಟ್ರಾಫಿಕ್, ಬಟ್ ಜನರಲಿ ನೀವು ಸಿಗೋದಿಲ್ಲ, ಹೋದಾಗ ಜನರಲಿ ಟೈಮ್ ಕೀಪ್ ಅಪ್ ಮಾಡೋರು ಯಾರು? ಇಬ್ರು ಟೈಮ್ on time ಮಾಡ್ತೀವಿ. ಆನ್ ಟೈಮ್ ಇರ್ತೀವಿ. ಓಕೆ, ಸುಮ್ಮನೆ ಔಟ್ ಆಫ್ ದಿ ಬಾಕ್ಸ್ ಇವೆಲ್ಲ ಇಬ್ಬರೇ ಇದೀರಾ ಅಂತ ಇಟ್ಕೊಳ್ಳೋಣ. Yes. ಕ್ರಶ್ಗಳ ಬಗ್ಗೆ ಯಾರು ಮಾತಾಡೋರು? ವಾರೇವಾ ಇಬ್ರು ಅದ್ರಲ್ಲಿ ಫಿಲ್ಟರೇ ಇಲ್ಲ. ಸೊ ಅಲ್ಲಿಗೆ ಒಂದ್ ಕನ್ಫರ್ಮ್ ಆಗಿದ್ದು, ಇಬ್ರಿಗೂ ಕ್ರಶ್ ಇದೆ, ಯಾರು ಅಂತ ಗೊತ್ತಿಲ್ಲ ಅಷ್ಟೇ. ನಿಮ್ಮಿಬ್ಬರಲ್ಲಿ ಶಾಪಿಂಗ್ ಪ್ರಿಯ ಯಾರು? ಇಬ್ರು ಇಷ್ಟ. ಇಬ್ರಿಗೂ ಇಷ್ಟ. ಬ್ರ್ಯಾಂಡ್ ಕಾನ್ಶಿಯಸ್ ಯಾರು? ಬ್ರ್ಯಾಂಡ್ ಕಾನ್ಶಿಯಸ್ ಅಂತ ಏನೂ ಇಲ್ಲ. ಚೆನ್ನಾಗಿರೋದಿದ್ರೆ ಕೆಲವು ಯಾವ ವಸ್ತುಗಳಲ್ಲಿ brand ಆಫ್ ಕೋರ್ಸ್ ಬ್ರ್ಯಾಂಡ್ ವಿ ಆರ್ ಇಬ್ರು ಇದೆ. ಹೌದು. ಐ ಥಿಂಕ್ ವೆನ್ ಇಟ್ ಕಮ್ಸ್ ಟು ವಾಚಸ್ ಈ ತರ ಅಂತ ಬಂದಾಗ ನಾವಿಬ್ರು ಒಂಚೂರು ಬ್ರ್ಯಾಂಡ್ ಫ್ರೀಕ್ಸ್ ಏನೆ. ಓಕೆ, ಲೆಟ್ಸ್ ಗೋ. ಇಬ್ರಲ್ಲಿ ಡ್ರಾಮಾ ಕ್ವೀನ್ ಯಾರು? ಇಬ್ರು ಇಲ್ಲ ಅನ್ಸುತ್ತೆ. ಇಬ್ರು ಡ್ರಾಮಾ ಕ್ವೀನ್ ಅಂತ ಏನಿಲ್ಲ, ಏನೋ ಇರುತ್ತಲ್ಲ. ಬ್ಲಾ 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 ಅಷ್ಟೇನೆ. ಡ್ರಾಮಾ ಅಂತ ಎಲ್ಲ ಏನಿಲ್ಲ. ಬಾಯ್ ಮಾಡ್ಕೊಳ್ಳೋದು ಅಷ್ಟೇ. ಅಷ್ಟೇ ಬಿಟ್ರೆ. ಓಕೆ, ಟೀ ಆರ್ ಕಾಫಿ? ಕಾಫಿ ಕಾಫಿಗೋಸ್ಕರ ಹೋರಾಟನೇ ನಡೆದಿದೆ. ಕದ್ದಿದೀವಿ ಬಿಗ್ ಬಾಸ್ ಮನೇಲಿ. ಕಾಫಿ ಪುಡಿಗೆ ಜಗಳ ಆಗಿದೆ, ಆಮೇಲೆ ಎಲ್ಲಿ ಸುದೀಪಣ್ಣ ಬಂದ್ ಬೈತಾರೋ ಅಂತ ಅದಕ್ಕೂ ರಾತ್ರಿ ಮಲ್ಗಿಲ್ಲ. ಕಾಫಿ. ಯಪ್ಪಾ ದೇವ್ರೆ. ನಿಮ್ಗೆ ಏನಾದ್ರು ಕೆಲ್ಸ ಆಗ್ಬೇಕಾ ಜಾನ್ವಿ ಅವ್ರೆ, ಒಂದ್ ಕಾಫಿಗೆ ಸಿಗೋಣವಾ? ಫಿನಿಶ್ ಡೀಲ್ ಆಯ್ತು. ಅಷ್ಟು ಪ್ರೀತಿ. ಕಾಫಿ ಕಾಫಿ ಕೊಡ್ಸಿ ಕೆಲಸ ಮಾಡಿಸ್ಕೊಡಿ ಫ್ರೀ. ಇದೊಂದು ಸ್ವಲ್ಪ ಯೋಚನೆ ಮಾಡಿ ಹೇಳಿ. Yes. ನನ್ನ ಪ್ರಕಾರ ಸುಮ್ಮನೆ Okay. ಇನ್ನೊಬ್ರು ಸಜೆಸ್ಟ್ ಮಾಡೋದಿದ್ರೆ ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಲವ್ ಕಮ್ ಕಮ್ ಅರೇಂಜ್. ಅರೇಂಜ್. ಲವ್ ಕಮ್ ಅರೇಂಜ್. ಲವ್ ಕಮ್ ಅರೇಂಜ್. ಪ್ರೀತಿ ಮಾಡಿ ಮನೆಯವ್ರನ್ನ ಒಪ್ಸಿ ಅದನ್ನ ಉಳಿಸ್ಕೊಳ್ಳಿ, ಕೊನೆವರೆಗೂ ಉಳಿಸ್ಕೊಳ್ಳಿ. ಕುಟುಂಬದ ಫ್ಯಾಮಿಲಿನೂ ಜೊತೆಗೆ ಬೇಕು ಅಲ್ವಾ, ಅವ್ರನ್ನ ಒಪ್ಸಿ ಕನ್ವಿನ್ಸ್ ಮಾಡಿ. ಟಿಪ್, ಈಗ ನೆಕ್ಸ್ಟ್ ನೀವು ಎಪಿಸೋಡ್ ಹಾಕ್ಬೇಕಾದ್ರೆ ಯಾರು ಮದುವೆ ಆಗ್ತಿರ್ತಾರಲ್ಲ ಅವ್ರಿಗೊಂದು ಟಿಪ್ ಕೊಡೋದಾದ್ರೆ ಇಬ್ರು ಒಂದೊಂದೊಂದು ಮದುವೆ ಆಗೋ ಗಂಡು ಹೆಣ್ಣಿಗೆ ಫಸ್ಟ್ ಒಬ್ರನ್ನೊಬ್ರು ಜೀವನಕ್ಕೆ, ಅರ್ಥ ಮಾಡ್ಕೊಳ್ಳಿ, ಕಂಪ್ಲೀಟ್ ಆಗಿ ತಿಳ್ಕೊಳ್ಳಿ. ಆಗತ್ತೆ ಜೊತೆಲಿ ಇರ್ಬೋದು ನಾವು ಅಂತ ಅಂದ್ರೆ ಮಾತ್ರ ಮದ್ವೆ ಆಗಿ, ಅದರ್ವೈಸ್ ಬೇಡ. ಮದುವೆ ಆದಾಗ ಎಲ್ಲವೂ ಇರುತ್ತೆ, ಬಟ್ ಮಧ್ಯದಲ್ಲಿ ಅಕಸ್ಮಾತ್ ಏನೋ ಒಂದು ಏರುಪೇರಾಗಿ ಕಳ್ಕೊಂಡಾಗ ಕೈ ಬಿಡಬಾರ್ದು. ಯಾರೇ ಆದರೂ ಕೂಡ, ಇದ್ರೂ ಇಲ್ಲದೆ ಇದ್ರೂ ಕೂಡ ಸಂಬಂಧ ಗಟ್ಟಿಯಾಗಿ ಉಳಿಸ್ಕೊಂಡು ಹೋಗೋದೇ ರಿಲೇಶನ್ಶಿಪ್ ವ್ಯಾಲ್ಯೂಸ್. ಕ್ವಿಕ್ ಚಾಯ್ಸ್ ಅಲ್ಲಿ ಬೀಚ್ ಅಥವಾ ಹಿಲ್ ಸ್ಟೇಷನ್? ಬೀಚ್. ಬೀಚ್. ಎಸ್. ಎಲ್ಲೂ ಹೋಗಿಲ್ವಾ? ಇನ್ನೂ ನಾವೆಲ್ಲಿ ಮೀಟೇ ಮಾಡಲ್ಲ. ಇಲ್ಲ, ಸಿಕ್ಕಿಲ್ಲ. ಐ ಥಿಂಕ್ ಪ್ಲಾನ್ ಮಾಡ್ಬೇಕು ಜನ. ನಾವು ಮಂಗಳೂರು ಕಡೆ ಹೋಗಿಲ್ಲ ಇನ್ನು. ಹೌದು. ಉಡುಪಿ ಕಡೆ ಇಲ್ಲ. ಕಾರ್ ಬಂದಿದೆ. ಅಲ್ಲ, ನಾವೇನಿಲ್ಲ ಪ್ಲಾನ್ ಮಾಡಿದ್ರೆ ಕಾರ್ ಎತ್ಕೊಂಡು ಹೋಗ್ತಾ ಇರೋದೇ, ಇನ್ನೂ ಪ್ಲಾನ್ ಮಾಡಿಲ್ಲ ಅಷ್ಟೇ. ಓಕೆ, ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್? ಇನ್ಸ್ಟಾಗ್ರಾಮ್ ಸದ್ಯಕ್ಕೆ. ಇಬ್ರು ಕೂಡ. ಇಬ್ರು ಒಬ್ರಿಗೆ
ಸಿನಿಮಾ ಹೀರೋಯಿನ್ ಆಗೋ ಅವಕಾಶ ಸಿಕ್ಕರೆ ಒಬ್ರಿಗೆ ಯಾರು ಬಿಟ್ಕೊಡ್ತೀರಿ? ನಾನು ಬಿಟ್ಕೊಡ್ತೀನಿ. ನಾನು ಖಂಡಿತ ಬಿಟ್ಕೊಡ್ತೀನಿ. ನಾನು ಬಿಟ್ಕೊಡ್ತೀನಿ. ಇಬ್ರು ಒಳಗಡೆ ಅದೇ ಫಸ್ಟ್ ಚಾಯ್ಸ್ ಜಾನು ಬಿಟ್ಕೊಡ್ತೀನಿ. ಇಬ್ಬರಲ್ಲಿ ಯಾರು ತುಂಬಾ ಸ್ಟೈಲಿಶ್? ಇಬ್ರುನು ಅಲ್ಲ ಇಬ್ರು, ಬಟ್ ಜಾಸ್ತಿ ಅವರು. ಈ ಸೀಕ್ರೆಟ್ ಟ್ಯಾಲೆಂಟ್ ಇರುತ್ತಲ್ಲ, ಗುಪ್ತವಾಗಿರೋ ಟ್ಯಾಲೆಂಟ್, ಇಬ್ರು ಗೆಳತಿಯರಲ್ಲಿ ಯಾರಿಗೆ ಹಿಡನ್ ಸೀಕ್ರೆಟ್ ಟ್ಯಾಲೆಂಟ್ ಅಂತಿರುತ್ತಲ್ಲ? ಆಕ್ಚುಲಿ ಜಾನ್ವಿ ಹಿಡನ್ ಟ್ಯಾಲೆಂಟ್ ಅಂತಲ್ಲ, ಎಲ್ರು ಚೆನ್ನಾಗಿ ಮಿಮಿಕ್ರಿ ಮಾಡ್ತಾರೆ, ಸಖತ್ತಾಗಿ ಇಮಿಟೇಟ್ ಮಾಡ್ತಾರೆ. ಸೊ ಅದು ಒಂದಷ್ಟು ಹೊರಗಡೆ ಒಂಚೂರು ಕಾಣಿಸುತ್ತೆ, ಬಟ್ ಇನ್ನೂ ನಾನು ಹೇಳದ್ನಲ್ಲ, ಆ ಮಗು, ಆ ತರ್ಲೆ ಅದೆಲ್ಲನೂ, ಅದು ಶೀಸ್ ಗುಡ್ ಅಟ್ ಇಟ್. ಆತ್ಮೀಯ ಕಲಾಬಂಧುಗಳೇ, ನಮ್ಮ ಜೊತೆ ಇದ್ದಾರೆ ಮಿಮಿಕ್ರಿ ಕಲಾವಿದೆ ಶಾಂಭವಿ. ಗೋ ಹೆಡ್ ಜಾನು. ಎರಡು ಹೇಳಿದೆ ಅಂದ್ರೆ ಯಾರನ್ ಮಾಡ್ಲಿ ನಾನು ಇವಾಗ? ಯಾರನ್ನಾದ್ರು ಯಾರು ಮಾಡಿದ್ರಿ ಮಿಮಿಕ್ರಿ ಮನೆ ಒಳಗಡೆ ಮಾಡಿದ್ರಲ್ಲ, ನಮ್ಮ ಇವಳು ರಕ್ಷಿತನ್ ಮಾಡಿದ್ರಿ. ರಕ್ಷಿತನ್ ಮಾಡಿದ್ರಿ. ಚೆನ್ನಾಗಿ ಮಾಡ್ತಾರೆ. ಹೆಂಗ ಹೊಳ್ದಿ ತುಂಬಾ ಎಕ್ಸ್ಪ್ರೆಷನ್ ಫೇಸ್. ಯಾವ್ದು ಯಾವ್ದು ಯಾವ್ದಪ್ಪ? ರಕ್ಷಿತಾ ಹೇಗೆ ಅಂದ್ರೆ, ಇದು ಗೊತ್ತಿರುತ್ತೆ ಈ ವಿಚಾರ, ಇಲ್ಲಿರೋರು ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಅವಳು ಹೇಳ್ತಾಳೆ. ಫಿಲಾಸಫಿ ನಮಗ್ ಗೊತ್ತಿರುತ್ತೆ, ಇದು ಒಳ್ಳೇದು ಕೆಟ್ಟದ್ದು ಅಂತ ನಾವು ಹೇಳಲ್ಲ, ಅವಳು ಹೇಳ್ತಾಳೆ. ಹಂಗೆ ಹಿಂಗೆ ಶುರು ಮಾಡ್ತಾಳೆ. ನಾವು ಈ ಬಿಗ್ ಬಾಸ್ ಮನೆಯಲ್ಲಿ ಇರುವುದು ಎಂತ ಗೊತ್ತುಂಟಾ? ಈ ಮೆಮೊರಿನ ನೀವು 1000 ಕೋಟಿ ಕೊಟ್ಟರು ಇದು ಸಿಗಲ್ಲ ನಿಮಗೆ ಅಲ್ವಾ? ಕೊಟ್ಟರೆ ಸಿಗತ್ತಾ ನಿಮಗೆ? ಇಲ್ಲ ಅಲ್ವಾ? ಇದನ್ನ ನಾವು ಆಚೆ ಹೋಗ್ಬೋದು, ಆಚೆ ಹೋಗಿ ನಾವು ಎಷ್ಟು ಬೇಕಾದ್ರೂ ಕೋಟಿ ಸಂಪಾದನೆ ಮಾಡ್ಬೋದು. ಈ ಮೆಮೊರಿ ಸಿಗ್ತದ ನಿಮ್ಗೆ? ಇಲ್ಲ ಅಲ್ವಾ ಅಂತ. ಆಕ್ಚುಲಿ ಗುಡ್. ಶಿ ಇಸ್ ವೆರಿ ಗುಡ್. ಇಲ್ಲ ಇಲ್ಲ, ಶಿ ಇಸ್ ವೆರಿ ಗುಡ್. ಆಕ್ಷನ್ ಟೋನ್ ನಾವೇ ಎಲ್ಲದೂ ಸಿಗ್ಬೇಕು ಹರೀಶ್. ಅಂದ್ರೆ ಈಗ ಬಿಗ್ ಬಾಸ್ ಮನೆಗೆ ಹೋಗೋದ ಮೆಮೊರಿನ ಮತ್ತೆ ಕಟ್ಕೊಡಕ್ ಸಾಧ್ಯ ಅಂತ ನನಗೂ ಗೊತ್ತು, ಇವ್ರಿಗೆ ಗೊತ್ತಿರುತ್ತೆ, ಬಟ್ ಅವಳು ಹೇಳ್ತಾಳೆ. ಜನಕ್ಕೆ ಅದು ಇಷ್ಟ ಆಗುತ್ತೆ ಅಷ್ಟೇ. ಇಮಿಟೇಟ್ ಮಾಡ್ತೀರಿ? ನಾ ಮಾಡಿದ್ದೆ ಧ್ರುವಂತ್ನೆಲ್ಲ ನೆಕ್ಸ್ಟ್ ಟೈಮ್ ಮಿಮಿಕ್ರಿ ಇಟ್ಬಿಡೋಣ. ಹೌದು. ನಿಮ್ಮಿಬ್ಬರಿಗೆ ಹೆಚ್ಚು ಕಾಳಜಿ ತೋರಿಸೋರು ಯಾರು? ಒಬ್ರಿಗೊಬ್ರಿಗೆ ಜಾಸ್ತಿ ಕಾಳಜಿ ತೋರಿಸೋರು ಯಾರು? ಇಬ್ರಿಗೂ ಇದೆ, ಇಬ್ರು ಇದ್ದೀವಿ. ಇದೆ ಇವ್ರು ಕನ್ಸರ್ನ್ ಕ್ವೈಟ್ ನ್ಯಾಚುರಲ್. ದೊಡ್ಡವರಿದ್ದಾಗ ಅಕ್ಕ ತಂಗಿ ಸಂಬಂಧ. ಸಪೋಸ್ ಗಿವನ್ ಎ ಚಾನ್ಸ್, ಜಾಹ್ನವಿ ಅವ್ರನ್ನ ಒಂದೇ ಪದದಲ್ಲಿ ವರ್ಣಿಸಬೇಕು ಅಂತ ನಿಮಗೆ ಒಂದು ಚಾನ್ಸ್ ಸಿಕ್ಕರೆ, ಆ ಪದ ಯಾವುದಾಗಿದೆ? ನನ್ನ ಗೆಳತಿ, ನನ್ನ ಗೆಳತಿ. ಪ್ರೌಡ್. ಶಿ ಇಸ್ ಮೈ ಫ್ರೆಂಡ್. ಸರಿ, ವೈಸ್ ವರ್ಸಾ. ಒಂದೇ ಪದ. ಒಂದೇ ಪದ. ಬಾಸ್ ಲೇಡಿ. ಬಾಸ್ ಲೇಡಿ. ಇಬ್ರು ಹೋಟೆಲ್ಗೆ ಹೋಗಿರ್ತೀರಾ, ಊಟ ಆಯ್ತು, ಬಿಲ್ ಕೊಡ್ತಾರೆ, ಫಸ್ಟ್ ಪೇ ಮಾಡೋರು ಇಬ್ರು ಕೈ ಫಸ್ಟೇ ಇರುತ್ತೆ. ನಾವಿಬ್ರು ಹಾಗೆ ಅದನ್ನೇ ಕೇಳಬೇಕು. ಇಬ್ರು 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 ಹಿಡಿದು ಯೋಚನೆ ಇಲ್ಲ. ಇಬ್ರು ಹಂಗೆ ಇದೀರಾ? ಇಬ್ರು ಇಬ್ರು ಹೌದು. ಇಬ್ರು ಟೇಸ್ಟ್ ಅಲ್ಲಿ ಸಿನಿಮಾ ನೋಡ್ಬೇಕು ಅಂದಾಗ ಯಾವ್ದಾದ್ರು ಈ ಸಿನಿಮಾ ಇಬ್ರಿಗೂ ಇಷ್ಟ ಅನ್ನೋದೇನಾದ್ರು ಇದೆಯಾ? ನಾವು ಸಿನಿಮಾಗಳ ಬಗ್ಗೆ ಜಾಸ್ತಿ ಚರ್ಚೆ ಮಾಡಿಲ್ಲ, ಬಟ್ ಹಾಗಾಗಿ ಗೊತ್ತಿಲ್ಲ. ಹೌದು. ಸಿನಿಮಾ ಅಂತ ಬಂದಾಗ ಇಲ್ಲ, ನಾವ್ ಯಾವತ್ತೂ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿಲ್ಲ. ನಾನು ಕ್ವಶನ್ ಕೇಳೋದು ಇಬ್ರು ಯೋಚನೆ ಮಾಡ್ತಾರೆ. ನೆಕ್ಸ್ಟ್ ನೆಕ್ಸ್ಟ್ ಸಿನಿಮಾಗೆ ಹೋಗಿಲ್ಲ. ನಾವಿನ್ನೂ ಹೊರಗಡೆ ಎಲ್ಲೂ ಆಕ್ಚುಲಿ ಬಿಗ್ ಬಾಸ್ ಇಂದ ಬಂದ್ಮೇಲೆ ನಾವಲ್ಲೊಂದು ಹರಕೆ ಮಾಡ್ಕೊಂಡಿದ್ವಿ, ನಾವಿಬ್ರು ಕೂಡ ಕಾಮಾಖ್ಯಕ್ಕೆ ಹೋಗ್ಬೇಕು ಅಂತ. ಹಾಗಾಗಿ ಅದೊಂದು ಪೆಂಡಿಂಗ್ ಇದೆ. ಹೋಗೋಣ. ಹಾಗಾಗಿ ಅದೊಂದು ಇಬ್ರು ಒಟ್ಟಿಗೆ ಹೋಗ್ತೀವಿ. ಅತಿ ಶೀಘ್ರದಲ್ಲಿ ನಮ್ಮನ್ನ ನೋಡ್ತೀರಾ. ಇಲ್ಲಿ ಗೊತ್ತಾಯ್ತು. ಎಸ್. ಡಯಟ್ ಕಾನ್ಶಿಯಸ್ ಯಾರು ಇಬ್ರಲ್ಲಿ ಈಗ? ಡಯಟ್ ಕಾನ್ಶಿಯಸ್ ಅದು ಜಾನುನೇ. ಗ್ರಾಮ್ ಲೆಕ್ಕದಲ್ಲಿ ತಿಂತೀರಿ ಮೇಡಮ್? ಹೌದು, ಕಾನ್ಶಿಯಸ್ ಆಗಿರ್ತೀನಿ. ಬಟ್ ಇವ್ರು ಅಷ್ಟೇ. ನಾನು ಆಕ್ಚುಲಿ ಅವರು ಡಯಟ್ ಅನ್ನೋದಕ್ಕಿಂತ ಅವ್ರು ತಿನ್ನೋದೇ ತುಂಬಾ ಕಡಿಮೆ. ಬಿಗ್ ಬಾಸ್ ಮನೆಯಲ್ಲಿ ಎಷ್ಟೋ ಸಲ ಊಟ ಬಿಟ್ಟು 3 ಹೊತ್ತು ತಿಂತಾ ಇರ್ಲಿಲ್ಲ ಅವರು. ಅಂದ್ರೆ ಆ ಸ್ವಾಭಿಮಾನನೋ ಏನೋ, ಒಟ್ಟು ಅವ್ರು ಊಟಕ್ಕೆ ಅಷ್ಟೊಂದು ಪ್ರಿಫರೆನ್ಸ್ ಕೊಡೋದು ನಾನು ನೋಡೇ ಇಲ್ಲ. ಸುಮ್ಮನೆ ಇರ್ತಾರೆ. ನಾನೇ ಎಷ್ಟು ಸಲ ಊಟ ತಗೊಂಡು ಹೋದ್ರು ಅವ್ರು ಊಟ ಮಾಡಿಲ್ಲ. ಇನ್ಫ್ಲೂಯೆನ್ಸ್ ಇಂದ 12 kg ಕಡಿಮೆ. ಹೌದು. ಅಲ್ಲ, ಬೇರೆಯವ್ರು ಊಟ ಮಾಡ್ಬೇಕು ಅನ್ನೋದು ನನಗೆ ತುಂಬಾ ಇದೆ ಹರೀಶ್. ಯಾವತ್ತು ಅವ್ರು ಉಪವಾಸ ಇರಬಾರ್ದು, ಮತ್ತೆ ಊಟ ಇಡೋದ್ರಲ್ಲಾಗ್ಲಿ ಕೊಡೋದ್ರಲ್ಲಾಗ್ಲಿ ನಾನು ಅದೊಂದು ತುಂಬಾ ನಂಬಿಕೆ ಇಟ್ಕೊಂಡಿದ್ದೀನಿ. ಆ ಗುಣ ನಾನು ಜಾನ್ವಿಲು ನೋಡಿದ್ದೀನಿ. ಎನಿ ಫ್ರೆಂಡ್ಶಿಪ್ ಗೋಲ್ ಶಾರ್ಟ್ ಕಮಿಂಗ್ಸ್ ಅಥವಾ ಲಾಂಗ್ ಕಮಿಂಗ್ಸ್? ನಮ್ಮಿಬ್ಬರದ
ವಿ ಹ್ಯಾವ್ ಲಾಟ್ ಆಫ್ ಪ್ಲ್ಯಾನ್ಸ್. ಅಂದರೆ ಲಾಟ್ ಅಂತ ಹೇಳೋಕ್ಕಾಗಲ್ಲ, ಒಂದಷ್ಟು ಪ್ಲ್ಯಾನ್ಸ್ ಇದೆ. ಬಿಕಾಸ್ ನಮ್ಮಿಬ್ಬರ ಫ್ರೆಂಡ್ಶಿಪ್ ಹೊರಗಡೆ ಬಂದಮೇಲೂ ಹೇಗಿರುತ್ತೆ ಅನ್ನೋದು ನಿಮ್ಗೆ ಹೇಗೆ ಕುತೂಹಲ ಇತ್ತು, ಹೊರಗಿನ ಜನಕ್ಕೂ ತುಂಬ ಜನಕ್ಕೆ ಕುತೂಹಲ ಇದೆ. ಸೊ ವಿ ವಾಂಟ್ ಟು ಡೂ ಅ ಲಾಟ್ ಆಫ್ ಥಿಂಗ್ಸ್. ಅವರು ತುಂಬ ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿದ್ದಾರೆ. ಊಟ ಅಂತ ಬಂದಾಗ ತುಂಬ ಜನ ಯಾರಿಗೆ ಅದು ಅವಶ್ಯಕತೆ ಇದೆ ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು ಬಹುಶಃ ಅವ್ರು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ಬೋದು. ಸೊ ಆ ಕೆಲಸಗಳು ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ, ನಾನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮಿಬ್ಬರಿಗೂ ಪ್ಲ್ಯಾನ್ಸ್ ಇರೋದು ಒಂದಷ್ಟು ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂತ. ಮತ್ತು ಒಂದಷ್ಟು ನಾವಿಬ್ಬರು ಕೂಡ ಒಂದಷ್ಟು ಬ್ರ್ಯಾಂಡ್ಗಳಿಗೆ ಆಲ್ರೆಡಿ ಕೇಳ್ತಾ ಇದ್ದಾರೆ ನಮ್ಮಿಬ್ಬರನ್ನು. ಸೊ ವಿ ಆರ್ ವರ್ಕಿಂಗ್ ಟುಗೆದರ್. ಸ್ವಲ್ಪ ದಿವಸದಲ್ಲೇ ರಿವೀಲ್ ಆಗುತ್ತೆ. ಬ್ರೇಕಿಂಗ್ ನ್ಯೂಸ್. ಈಗಲೇ ಒಂದು ಸ್ವಲ್ಪ ಯೋಚನೆ ಮಾಡ್ತೀನಿ, ಬರುತ್ತೆ. ಸೊ ಅದೊಂದು ಎಸ್ ಇದೆ. ಆ ಪ್ಲಾನ್ಸ್ ಅಲ್ಲಿ ಇದೀವಿ ಇಬ್ರು ಕೂಡ, ಅಂಡ್ ಲಾಟ್ ಮೋರ್. ಅಶ್ವಿನಿ ಅಂಡ್ ಜಾಹ್ನವಿ ಸೇರಿದ್ರೆ ಒಂದ್ ಹೆಸರು ಮಾಡಿದ್ರೆ ಹೆಂಗಿರುತ್ತೆ? ಆಜಾ. Any guess? ಜಾಹ್ನವಿ, ಆಜಾನೇ ಅಶ್ವಿನಿ. ಚೆನ್ನಾಗಿದೆ. ಓಕೆ, ಆಜಾನೇ ಚೆನ್ನಾಗಿದೆ. ಆಜಾನೇ ಚೆನ್ನಾಗಿದೆ. ಇಲ್ಲ, AJ. ಅಶ್ವಿಜಾ. 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 ಓಕೆ, ಇದೊಂಥರ. ಹೌದು. ಎಸ್, ಅಶ್ವಿನಿ ಅಂಡ್ ಜಾಹ್ನವಿ. ಜಾಹ್ನವಿ. ಹೌದು ಆಜಾ. ಇವತ್ತೊಂದು ಸ್ವಲ್ಪ ಯೋಚನೆ ಕೊಟ್ಟಿದ್ದೀನಿ ನಾನು. ಹೌದು, ಇಬ್ರು ಸೇರಿ ಯೋಚನೆ ಮಾಡಿ ನೆಕ್ಸ್ಟ್ ಮಾಡ್ತೀವಿ. ಇನ್ನೊಂದೇನೋ ಬ್ರ್ಯಾಂಡ್ ಕ್ರಿಯೇಟ್ ಆಗ್ಬೇಕಾದ್ರೆ. ಎಸ್. ವಂಡರ್ಫುಲ್. ನಿಮ್ಮಿಬ್ಬರಿಗೂ ಭಗವಂತ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಹರೀಶ್. ಇಟ್ ವಾಸ್ ವಂಡರ್ಫುಲ್. ಥ್ಯಾಂಕ್ ಯು. ಹರಿಕಥೆ Yes. ಇದೊಂಥರ ಎಲ್ಲ ಎಮೋಷನ್ಗಳನ್ನು ತೆರೆದಿಟ್ಟಿದ್ದೀರಿ ಹಿಂಗೆ ನೋಡೋದ್ರೆ ನೀವು. ಎಸ್. ಅಂದರೆ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ನಿಮ್ಮನ್ನು ಇಷ್ಟಪಡೋರು ಅಥವಾ ಯಾವುದೇ ಹೆಣ್ಣುಮಗಳು ಈ ಸರ್ಕಮ್ಸ್ಟಾನ್ಸಲ್ಲಿ ಇದ್ದರೆ ಓವರ್ಕಮ್ ಆಗೋದು ಹೇಗೆ, ನಮ್ಮ ಜೀವನ ಮುಗಿದೋಯ್ತಾ ಅಂತ ಯೋಚನೆ ಮಾಡೋ ಹೆಣ್ಮಕ್ಳಿಗೆ ಇಲ್ಲ, ನೀವು ಎದ್ದು ನಿಂತು ಅಷ್ಟೇ ತಲೆ ಎತ್ತು ಧೈರ್ಯವಾಗಿ ಬದುಕು ಕಟ್ಟಿಕೊಳ್ಳಬಹುದು ಅನ್ನೋದಕ್ಕೆ ಇವರಿಬ್ಬರು ಉದಾಹರಣೆ. ಥ್ಯಾಂಕ್ ಯು ಹರೀಶ್. ಥ್ಯಾಂಕ್ ಯು, ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು. ಒಂದೇನಂದರೆ ಆಫ್ಟರ್ ಬಿಗ್ ಬಾಸ್ ನಾವಿಬ್ಬರು ಒಟ್ಟಿಗೆ ಇಂಟರ್ವ್ಯೂ ಕೊಟ್ಟೇ ಇಲ್ಲ. ಸೊ ನಾವಿಬ್ಬರು ಇಲ್ಲಿ ತನಕ ಬರೋ ಹಾಗೆ ಮಾಡಿದ್ದೆ ನೀವು. ಹರೀಶ್ ನಾಗರಾಜ್ ಅವರು ಇಂಟರ್ವ್ಯೂ ಅಂತ ಕೇಳಿದಾಗ ನೋ ಅನ್ನೋ ಮಾತೇ ಇಲ್ಲ. ನಮ್ಮ ಸೀನಿಯರ್ ನೀವು. ಮತ್ತೆ ಅದ್ಭುತವಾಗಿ ಇಂಟರ್ವ್ಯೂ ಮಾಡ್ತಾರೆ ಹರೀಶ್ ಅವರು. ಯಾವುದೇ ಒಂದು ಸಿನಿಮಾ ಇಂಟರ್ವ್ಯೂ ಅಂತ ಬಂದಾಗ ಅಲ್ಲಿ ಫಸ್ಟ್ ಹರೀಶ್ ಅವ್ರಿಗೆ ಕೊಡೋದು, ಆಮೇಲೆ ಆ ಥರದ ಒಂದು ಹೆಸರು ತಗೊಂಡಿದ್ದಾರೆ. ಮತ್ತು ಅವ್ರ ಇಂಟರ್ವ್ಯೂಸು ಅಷ್ಟೇ ಅದ್ಭುತವಾಗಿರುತ್ತೆ. ಈ ಇಂಟರ್ವ್ಯೂ ಕೂಡ ತುಂಬಾನೇ ಚೆನ್ನಾಗಿತ್ತು. ನಮ್ಮ ಹಳೆ ಎಲ್ಲ ನೆನಪುಗಳನ್ನ ಮೆಲುಕು ಹಾಕಿದ್ವಿ, ಅದನ್ನೆಲ್ಲ ನಾವು ಮತ್ತೆ ರಿಕಾಲ್ ಮಾಡ್ಕೊಂಡ್ವಿ. ಜೊತೆಗೆ ಯಾವತ್ತೂ ಮಾಡದೇ ಇರೋ ರ್ಯಾಪಿಡ್ ಫೈರ್ ನಮ್ಮಿಂದಾನೇ ಆರಂಭ ಮಾಡಿದ್ರೆ ಅದು ಕೂಡ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೊ ಮಚ್.